ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಜ್ಞಾನೋಕ್ತಿ 6ನೇ ಅಧ್ಯಾಯ 6ನೇ ವಚನ ಓದಿಕೊಳ್ಳೋಣ. ಸೋಮಾರಿಯೇ, ಇರುವೆಯ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೋ. ಅದಕ್ಕೆ ನಾಯಕ, ಅಧಿಕಾರಿ, ಪ್ರಭುಗಳಿಲ್ಲದಿದ್ದರೂ ಸುಗ್ಗಿಯಲ್ಲಿ ತನ್ನ ತೀನಿಯನ್ನು ಕೂಡಿಸಿಕೊಡುವುದು, ಕೊಯ್ಲಿನ ಕಾಲದಲ್ಲಿ ತನಗೆ ಬೇಕಾದಷ್ಟು ಆಹಾರವನ್ನು ಸಂಗ್ರಹಿಸಿಕೊಳ್ಳುವುದು. ಸೋಮಾರಿಯೇ, ಎಷ್ಟು ಹೊತ್ತು ನಿದ್ರೆಯಿಂದ ಯಾವಾಗ ಎಚ್ಚರಗೊಳ್ಳುವಿ? ಇನ್ನೂ ಸ್ವಲ್ಪ ನಿದ್ದೆ, ಇನ್ನೂ ತುಸ ತೂಕಾಡಿಕೆ, ಇನ್ನೂ ಕೊಂಚ ನಿದ್ದೆಗಾಗಿ ಕೈ ಮುದುರಿಕೊಳ್ಳುವೆ ಅಂದುಕೊಳ್ಳುವಿಯಾ? ಬಡತನ, ದಾರಿಗಳ್ಳತನ ಹಾಗೂ ಕೊರತೆಯು ಪಂಜುಗಳ್ಳನಂತೆಯೂ ನಿನ್ನ ಮೇಲೆ ಬೀಳುವುವು. ನೋಡಿ ಪ್ರಿಯರೇ, ಇಲ್ಲಿ ನಾವು ಸೋಮಾರಿಯೇ, ಇರುವೆಯ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೋ. ಇಲ್ಲಿ ದೇವರು ನಮಗೆ ಈ ರೀತಿಯಾಗಿ ಬುದ್ಧಿವಾದವನ್ನು ಹೇಳುತ್ತಿದ್ದಾರೆ. ಇರುವೆಯ ಹತ್ತಿರ ಹೋಗಿ ಜ್ಞಾನವನ್ನು ತಂದುಕೋ, ಅದರ ನಡವಳಿಕೆಯನ್ನು ನೋಡಿ ನೀನು ಜ್ಞಾನವನ್ನು ತಂದುಕೋ. ಏಕೆಂದರೆ ಇರುವೆಯು ಅತಿ ಸಣ್ಣ ಪ್ರಾಣಿಯಾದರೂ ಇರುವೆಯನ್ನು ಕೇಳುವುದಕ್ಕೆ ನಾಯಕರು, ಅಧಿಕಾರಿಗಳಿಲ್ಲದಿದ್ದರೂ ಅದು ತನ್ನಷ್ಟಕ್ಕೆ ತಾನೇ ಕಷ್ಟಪಟ್ಟು ತನಗೆ ಬೇಕಾದಂಥ ಆಹಾರವನ್ನು ಅದು ತಕ್ಕ ಸಮಯದಲ್ಲಿ ಕೂಡಿಸಿಟ್ಟುಕೊಳ್ಳುವುದು. ಆದುದರಿಂದ ಇರುವೆಯು ಸಣ್ಣ ಪ್ರಾಣಿಯಾದರೂ ಎಷ್ಟು ಜ್ಞಾನ ವಿವೇಕದಿಂದ ಅದು ಕೆಲಸವನ್ನು ಮಾಡುತ್ತಿದೆ. ನಾವು ಇರುವೆಗಿಂತ ಹೆಚ್ಚಿನವರಲ್ಲವೇ ಮತ್ತು ಶ್ರೇಷ್ಠವಾದವರಲ್ಲವೇ? ಆದುದರಿಂದ ಪ್ರಿಯರೇ, ನಾವು ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡದೆ ಯಾವುದೇ ಒಂದು ಕೆಲಸವನ್ನು ಮಾಡಿದರೂ ಕಷ್ಟಪಟ್ಟು ಕೆಲಸ ಮಾಡುವಾಗ ಅದರಲ್ಲಿ ನಮಗೆ ಸಮೃದ್ಧಿಯುಂಟಾಗುವುದು. ನಮ್ಮಲ್ಲಿ, ನಮ್ಮ ಕುಟುಂಬದಲ್ಲಿರುವ ಎಲ್ಲ ಕೊರತೆಗಳು ಕೂಡ ನೀಗುವು. ಆದರೆ ನಾವು ವ್ಯರ್ಥವಾಗಿ ಸಮಯವನ್ನು ಕಳೆದರೆ ನಮ್ಮ ಕುಟುಂಬದಲ್ಲಿ ಎಲ್ಲ ಕೊರತೆಗಳು ಕೂಡ ಉಂಟಾಗುತ್ತವೆ. ಜ್ಞಾನೋಕ್ತಿ 14:23ನೇ ವಚನ ಓದಿಕೊಳ್ಳೋಣ. ಶ್ರಮೆಯಿಂದ ಸಮೃದ್ಧಿ, ಹರಟೆಯಿಂದ ಕೊರತೆ. ನೋಡಿ ಪ್ರಿಯರೇ, ನಾವು ಹರಟಿಕೊಂಡು ಸುಮ್ಮನೆ ಕಾಲವನ್ನು ಕಳೆಯದೆ ನಾವು ಕಷ್ಟಪಟ್ಟು ಶ್ರಮೆಯಿಂದ ಕೆಲಸ ಮಾಡುವಾಗ ನಮ್ಮ ಕುಟುಂಬಗಳು, ನಮ್ಮ ಎಲ್ಲ ಒಂದು ಕೊರತೆಗಳು ಕೂಡ ಹೋಗಿ ಸಮೃದ್ಧಿಯುಂಟಾಗುವುದು. ಆದುದರಿಂದ ಪ್ರಿಯರೇ, ನಾವು ಯಾವ ಕೆಲಸ ಮಾಡಿದರೂ ಕಷ್ಟಪಟ್ಟು ನಂಬಿಕೆಯಿಂದ ಕೆಲಸ ಮಾಡುವಾಗ ನಮ್ಮ ಕುಟುಂಬಗಳು ಆಶೀರ್ವಾದ ಹೊಂದುತ್ತವೆ. ಆದುದರಿಂದ ಪ್ರಿಯರೇ, ನಾವು ಎಲ್ಲ ವಿಷಯದಲ್ಲೂ ಕಷ್ಟಪಟ್ಟು ಕೆಲಸ ಮಾಡುವಾಗ ನಮ್ಮ ಕುಟುಂಬದಲ್ಲಿರುವ ಎಲ್ಲ ಸಮಸ್ಯೆಗಳು ಬಿಡುಗಡೆ ಆಗುತ್ತವೆ. ಎಲ್ಲ ಕಷ್ಟಗಳು, ಕೊರತೆಗಳು ಕೂಡ ಬಿಡುಗಡೆ ಆಗುತ್ತವೆ. ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ 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 ಪರಿಶುದ್ಧಾತ್ಮನೇ, ಸ್ತೋತ್ರ. ಈ ಸಮಯಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ನಾವು ಸುಮ್ಮನೆ ಕಾಲವನ್ನು ಕಳೆಯದೆ ಕರ್ತನೆ, ನಾವು ಕಷ್ಟಪಟ್ಟು ಶ್ರಮೆಯಿಂದ ಕೆಲಸ ಮಾಡುವಂತೆ, ಹೌದು ಕರ್ತನೆ, ನಿನ್ನ ವಾಕ್ಯದ ಮೂಲಕ ಜ್ಞಾನವನ್ನು ತಂದುಕೊಂಡು ನಾವು ಕೆಲಸ ಕಾರ್ಯಗಳನ್ನು ಮಾಡುವಂತೆ ನಮ್ಮ ಪ್ರತಿಯೊಬ್ಬೊಬ್ಬರನ್ನು ಬಲಪಡಿಸು ಕರ್ತನೆ. ಸ್ತೋತ್ರ. ಹೌದು ಕರ್ತನೆ, ನಾವು ಸೋಮಾರಿಗಳ ಹಾಗೆ ಇರದ ಹಾಗೆ ನಾವು ಪ್ರತಿಯೊಬ್ಬೊಬ್ಬರು ಕಷ್ಟಪಟ್ಟು ಕೆಲಸ ಮಾಡುವಂತೆ ನಮ್ಮ ಪ್ರತಿಯೊಬ್ಬೊಬ್ಬರನ್ನು ಬಲಪಡಿಸು. ಪ್ರಪಂಚದಲ್ಲಿರುವ ಎಲ್ಲ ಜನರನ್ನು ಬಲಪಡಿಸು. ಈ ಸಮಯದಲ್ಲಿ ಪ್ರಾರ್ಥನೆಯನ್ನು ಕೇಳುತ್ತಿರುವಂಥ ಪ್ರತಿಯೊಬ್ಬರನ್ನು ದರ್ಶಿಸಿ ಕಾರ್ಯವನ್ನು ಮಾಡು ಕರ್ತನೆ. ಈ ಚಿಕ್ಕ ಪ್ರಾರ್ಥನೆ ಯೇಸುವಿನ ಪರಿಶುದ್ಧ ದಿವ್ಯನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ. ಆಮೇನ್.